ಅಂತಹ ಕಾಲದಲ್ಲಿ ತೊಡಗಿಸಿಕೊಂಡದ್ದಷ್ಟೇ ಅಲ್ಲದೆ ತನ್ನ ಮಕ್ಕಳಿಗೂ ಕೂಡ ಅದೇ ದಾರಿಯಲ್ಲಿ ಶಾಸ್ತ್ರಾಧ್ಯಯನಕ್ಕೆ ಅನುಕೂಲವಾಗಿರತಕ್ಕಂತಹ ರೀತಿಯಲ್ಲಿ ಪಾಠ ಪ್ರವಚನಗಳನ್ನು ನಡೆಸ್ತಾ ಬದುಕನ್ನು ಸಾರ್ಥಕಗೊಳಿಸಿಕೊಳ್ತಾ ಇದ್ದಾರೆ. ಅವರ ಮಗು ಆ ಪ್ರಮದಿಯು ಕೂಡ ಶಾಸ್ತ್ರಾಭ್ಯಾಸದಲ್ಲಿ ಇಷ್ಟು ಆಸಕ್ತಿಯನ್ನು ತೋರುತ್ತಾ ಅಹರ್ನಿಶಿ ಅನ್ನೋವಂತೆ ತಾನು ಕಲಿತ ವಿಚಾರವನ್ನು ಇನ್ನೂ 10 ಮಂದಿಗೆ ತಿಳಿಸ್ತಾ ಬುಧೋ ವಿಧಾನಂ ಶ್ರವಣಂ ಬುಧೇತರಃ ಧ್ರುವಂ ವಿದಧ್ಯಾತ್ ವಿಮುಕ್ಷರಾತ್ಮನಃ. ನಮಗೇನು ತಿಳಿದಿದೆ ಅದನ್ನು ಇತರರಿಗೆ ಕಳಿಸಬೇಕು, ನಮಗೇನು ತಿಳಿದಿಲ್ಲ ಇದರ ಬಳಿ ತಿಳಿಯಬೇಕು. ಅಂತಹ ವಿಶೇಷವಾದ ಶಾಸ್ತ್ರ ಸೇವೆಯನ್ನು ಮಾಡ್ತಾ ಜೊತೆಗೆ ಗೋವುಗಳ ಸೇವೆಗೋಸ್ಕರ ತಾನು ಅಲ್ಲಿ ಇಲ್ಲಿ ಪಾಠ ಮಾಡಿದಾಗಲೂ ತನ್ನ ಪ್ರತಿಭೆಯನ್ನು ತೋರಿದಾಗಲೂ ಪಡೆದಿರತಕ್ಕಂತಹ ಧನ ಏನಿದೆ ವಿಶೇಷವಾಗಿ ಅದನ್ನು ಗೋಶಾಲೆಗೆ ಗೋವುಗಳ ಸೇವೆಗೋಸ್ಕರ ನೀಡ್ತಾ ಆ ಪ್ರಮದಿಯು ಕೂಡ ಒಳ್ಳೆಯ ಆಚಾರ ವಿಚಾರಗಳನ್ನು ಇಟ್ಕೊಂಡು ಸಾಧನೆ ಮಾಡ್ತಾ ಇದ್ದಾಳೆ. ತಂದೆ ತಾಯಿಯಿಂದ ಉತ್ತಮ ಮಾರ್ಗದರ್ಶನ ಇತ್ತು ಅಂತಂದರೆ ಮಕ್ಕಳು ಹೇಗೆ ಬೆಳೆಯಬಹುದು ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನವಾಗಿ ಇದೆ. ಆ ತಂದೆ ತಾಯಿಯಂದಿರೂ ಹಾಗೆ ತಮಗೇನು ಕಲಿಯಲಿಕ್ಕೆ ಸಾಧ್ಯ ಆಗಿಲ್ಲೋ ಅದನ್ನು ಕೂಡ ತನ್ನ ಮಗುವಿಗೆ ಕಲಿಸಬೇಕು ಅಂತ ಹೇಳಿಕೊಂಡು ನಿರಂತರ ಪ್ರಯತ್ನ ಮಾಡ್ತಾ ಹರಿಗುರುಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಡೀ ಕುಟುಂಬಕ್ಕೆ ಹರಿಗುರುಗಳ ಅನುಗ್ರಹದ ಶ್ರೀರಕ್ಷೆ ನಿರಂತರ ಇರಲಿ. ಜ್ಞಾನ ಭಕ್ತಿ ವೈರಾಗ್ಯಾದಿಗಳು ಆ ಮೂಲಕ ಭಗವಂತನ ಪರಮಪ್ರಸಾದ ಇಡೀ ಕುಟುಂಬಕ್ಕೆ ಆಗುವಂತೆ ಭಗವಂತ ಅನುಗ್ರಹಿಸಲಿ ಅಂತ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತು ನಮ್ಮ ಕುರಿತಾಗಿ ಇಲ್ಲಿ ಶ್ರೀಚಕ್ರ ಧನ್ವಂತರಿ ಹೋಮ, ಚಕ್ರಾಬ್ಜ ಮಂಡಲ ಪೂಜೆ, ರಾಮಭದ್ರಕ ಮಂಡಲ ಪೂಜೆ ಮೊದಲೆಲ್ಲ ನಡೆಸಿಕೊಂಡು ನಮ್ಮೆಲ್ಲರಿಗೂ ಮೂಲ ಗುರುಗಳಾಗಿರುವ ಶ್ರೀಮದ್ ಆಚಾರ್ಯ ಪೂಜಾ ಮಾಡಿಕೊಟ್ಟಿರತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಮೇತರಾದಂತಹ ಪಾಂಡುರಂಗ ದೇವರು ರಾಮದೇವರ ಪೂಜೆಯನ್ನು ನಡೆಸಿದ್ದಾರೆ. ಇಡೀ ಕುಟುಂಬಕ್ಕೆ ಸಕಲ ಬಗೆಯ ಸೌಭಾಗ್ಯವನ್ನು ಭಗವಂತ ಕರುಣಿಸಲಿ ಅಂತ ಮತ್ತೆ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.